My dear student, this poem discussed continue to do stanza 5, okay? But his little daughter whispered as he took his icy hand, isn't God upon the ocean just the same as on the land? There we kissed the little maiden, and we spake in better cheer, and we anchored safe in harbor when the morn was shining clear. Okay, ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದ ಸಾರಾಂಶದಲ್ಲಿ ಬಟ್ ಈಸ್ ಎ ಲಿಟ್ಲ್ ಡಾಟರ್ ವಿಸ್ಪೈರ್ಡ್, ಆದರೆ ಆ ಒಬ್ಬ ನಾವಿಕನಿಗೆ, ಒಂದು ಚಿಕ್ಕನಾದಂತಹ ನಾವಿಕನ ನಾಯಕನಿಗೆ ಒಬ್ಬ ಚಿಕ್ಕದಾದಂತಹ ಒಂದು ಹುಡುಗಿ, ಅವನ ಮಗಳು, ಒಂದು ಕನ್ಯೆ, ಸಣ್ಣ ಬಾಲಕಿ ವಿಸ್ಪೈರ್ಡ್, ಒಂದು ಪಿಸುಗುಡ್ತಾ ಇರ್ತಾಳೆ. ಓಕೆ, ಹ್ಯಾಸ್ ಎ ಟುಕ್ ಇಸ್ ಐಸಿ ಹ್ಯಾಂಡ್, ಅವನ ಕೈಗಳನ್ನು ನೋಡಿ ಅವನ ಕೈಗಳನ್ನು ಮುಟ್ತಾಳೆ. ಮತ್ತು ಇಸ್ ಇನ್ ಗಾಡ್ ಅಪಾನ್ ದ ಐಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ದ ಲ್ಯಾಂಡ್. ಅವಳು ಹೇಳ್ತಿದ್ದಾಳೆ, ದೇವರು ಸಮುದ್ರದಲ್ಲಿಯೂ ಇಲ್ಲವ, ಭೂಮಿಯಲ್ಲಿ ಇದ್ದಾಗೆ ಸಮುದ್ರದಲ್ಲಿಯೂ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾಳೆ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಅವಳು ಒಂದು ಪಿಸುಗುಡುತ್ತಾ ಒಂದು ನಿಧಾನವಾದ ದನಿಯಲ್ಲಿ ಯಾವ ರೀತಿ ಕೇಳ್ತಾ ಇದ್ದಾಳೆ. ಇದೇ ಆದ ಒಂದು ಸಮಯದಲ್ಲಿ ಆ ಒಬ್ಬ ನಾಯಕನ ಮಗಳು, ಆ ಒಂದು ಬಾಲಕಿ, ಆ ಒಬ್ಬ ನಾವಿಕನ ಒಂದು ಕೈಯನ್ನು ಹಿಡ್ಕೊಂಡು ಈ ಒಂದು ಸಮುದ್ರ ಮೀನ್ಸ್ ಏಸಿಯನ್ ಅಂದರೆ ಸಮುದ್ರ ಗೊತ್ತೇ, ಒಂದು ಸಾಗರ. ಏಸಿಯನ್ ಮೀನ್ಸ್ ಸಾಗರ, ಸಿ ಅಂದರೆ ಸಮುದ್ರ. ಓಕೆ, ಒಂದು ಸಮುದ್ರದಲ್ಲಿ ಇಸಂಟ್ ಗಾಡ್ ಅಪಾನ್ ದ ಏಸಿಯನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ದ ಲ್ಯಾಂಡ್. ಸಮುದ್ರ ಸಾಗರದಲ್ಲಿಯೂ ಭೂಮಿಯಲ್ಲಿರುವಂತೆ ದೇವರು ಇದ್ದಾನಲ್ಲವೇ ಎನ್ನುವ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಮತ್ತು ದೇವರು ಇದ್ದಾನೆ ಒಂದು ಅರಿವನ್ನು ಅವ್ರಿಗೆ ಹೇಳ್ತಾ ಇದ್ದಾಳೆ. ಮತ್ತು ದೇವರು ಎಲ್ಲ ಕಡೆಯೂ ಇದ್ದಾನ ಅನ್ನುವಂತಹ ಒಂದು ಅವೇರ್ನೆಸ್ನ ಒಂದು ಸಜೆಷನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ಓಕೆ, ಒಂದು ಯಾವ ಥರ ರೀತಿಯ ಅವಳು ಒಂದು ಒಪಿನಿಯನ್ನ ಹೇಳ್ತಾ ಇದ್ದಾಳೆ ಅಂತ ನಾವು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಅಂತ ನಾವು ಕೇಳ್ಕೋಬೇಕು. Then we kissed on the little maiden, and we spake in better cheer, and anchored safe in harbor when the morn shining clear. ನೋಡಿ, ಅವಳ ಒಂದು ಮುದ್ದಾದಂತಹ ಅರ್ಥಗರ್ಭಿತವಾದಂತಹ ಕನ್ಯೆ, ಮೇಡಿನ್ ಅಂದರೆ ಕನ್ಯೆ, ಆ ಬಾಲಕಿಯ ಚಿಕ್ಕ ಬಾಲಕಿಯ ಒಂದು ಮಾತಿಗೆ ನಂತರ ಅವರೆಲ್ಲರೂ ಸಹ ಮುತ್ತು ಕೊಡ್ತಾರೆ, ಒಂದು ಚುಂಬನವನ್ನು ಕೊಡ್ತಾರೆ ಪ್ರೀತಿಯಿಂದ. ಅಯ್ಯೋ ಮಗು, ನಿನ್ನಲ್ಲಿ ಎಂತಹ ಮಾತನಾಡಿದೆ ಅಂತ ಅವರಿಗೆ ತುಂಬ ಇಷ್ಟವಾಗಿ ಎಲ್ಲ ನಾವಿಕರು ಒಂದು ಮುತ್ತನ್ನು ಕೊಡ್ತಾರೆ. ಆ್ಯಂಡ್ ವಿ ಸ್ಪೇರ್ ಇಸ್ ಬೆಟರ್ ಚಿ, ಅವರು ತುಂಬ ಖುಷಿಯಾಗೂ ಸಹ ಹುಡುಗಿಯನ್ನು ಮುದ್ದಾಡ್ತಾರೆ. ಮತ್ತು ಅವರಲ್ಲಿ ಒಂದು ಧೈರ್ಯ ಬರ್ತದೆ, ಅವರಲ್ಲಿ ಒಂದು ಹುಮ್ಮಸ್ಸು ಬರ್ತದೆ, ಚೀರ್ ಬರ್ತದೆ. ಓಕೆ, ಆ್ಯಂಡ್ ವಿ ಆ್ಯಂಕರೆಡ್ ಸೇಫ್ ಈಸ್ ಇನ್ ಹಾರ್ಬರ್, ಅವರು ನಿಧಾನವಾಗಿ ಅವರು ಸೇರಬಾದಂತಹ ಒಂದು ಜಾಗಗಳ ಹತ್ರ ಹೋಗ್ತಾ ಇದ್ದಾರೆ. ವೆನ್ ದ ಮಾರ್ನ್ ವಾಸ್ ಶೈನಿಂಗ್ ಕ್ಲಿಯರ್, ಅದ ನಂತರ ಮಾರ್ನ್ ಅಂದರೆ ಬೆಳಗಿನ ಜಾವ ಅವರು ತಲುಪಬೇಕಾದಂತಹ ಒಂದು ಜಾಗವನ್ನು, ಅವರು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಒಂದು ಜಾಗವನ್ನು, ಆ ಒಂದು ಭೂಮಿಯ ಪ್ರದೇಶವನ್ನು ಅವರು ತಲುಪ್ತಾರೆ. ನೋಡಿ, ಆ ಮಗು ಎಷ್ಟು ಚೆನ್ನಾಗಿ ಹೇಳಿದೆ. ಆ ಮಗುವಿನ ಒಂದು ಆ ಮಾತಿನ ಒಂದು ತಾತ್ಪರ್ಯ ಮತ್ತು ಆ ಸಮಯದಲ್ಲಿ ಹೇಳಿದಂಥ ಮಾತಿಗೆ ಎಷ್ಟು ಕವಿಗಳು ಅದಕ್ಕೆ ಒಂದು ಉತ್ತಮವಾದಂತಹ ಒಂದು ವಿಮರ್ಶಾತ್ಮಕ ಭಾವನೆಗಳನ್ನು ಹಂಚಿದ್ದಾರೆ ಅಂತ ನೋಡಿ. ಆ ಮಗುವನ್ನು ಎಲ್ಲರೂ ಸಹ ಚುಂಬಿಸೋ ರೀತಿಗೆ ತುಂಬ ಕಾಳಜಿಪೂರ್ವಕವಾಗಿ ಅವಳನ್ನು ನೋಡ್ತಾಳೆ. ಮತ್ತು ಅವರಿಗೆ ಒಂದು ಹುಮ್ಮಸ್ಸು ಬರ್ತದೆ, ಸ್ಪೇಕ್ ಇನ್ ದ ಬೆಟರ್ ಚಿರ್, ಅವರು ಒಂದು ಖುಷಿಯಾಗಿ ಅವರು ಮುಂದಿನ ಒಂದು ಪ್ರಯಾಣವನ್ನು ಮಾಡ್ತಾರೆ. ಆ್ಯಂಡ್ ವೆ ಆಂಕೊರೈಡ್ ಸೇಫ್ ಅನ್ ಹಾರ್ಬರ್, ಅವರು ಮುಂದಿನ ಪ್ರಯಾಣವನ್ನು ಮಾಡುತ್ತಾ ಸಮುದ್ರಯಾನವನ್ನು ಹಾರ್ಬರಲ್ಲಿ ಆ್ಯಂಡ್ ಮತ್ತು ಅವರ ತಲುಪುವಾದ ಯಾವಾಗ ಅವರು ವೆನ್ ದ ಮಾರ್ನ್, ಯಾವಾಗ ಬೆಳಗಿನ ಜಾವ ಆಗುತ್ತೆ, ವಾಸ್ ಶೈನಿಂಗ್, ಅವರಿಗೆ ತಲುಪಬೇಕಾದಂತಹ ಒಂದು ಬೆಳಕಿಗೆ ಅವರು ಅಲ್ಲಿಗೆ ತಲುಪಿರ್ತಾರೆ. ಈ ರೀತಿಯ ತಾತ್ಪರ್ಯ. ಇಂದಿಗೆ ಈ ಒಂದು ಪದ್ಯ ಮುಕ್ತಾಯವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನಲ್ಲಿರುವಂತಹ ನಾಲೆಡ್ಜನ್ನು ಅರ್ಥಗರ್ಭಿತವಾಗಿ ಹೇಳಿದ್ದೇನೆ. ಬಟ್ ನನಗೆ ಡೌನ್ಲೋಡನ್ನು ಮಾಡ್ತಾ ಇದ್ದೇನೆ. ಬಟ್ ಐ ವಾಸ್ ಅಪ್ಲೋಡೆಡ್ ದ ವಿಡಿಯೋ, ಬಟ್ ಲೈಕ್ಸ್ ಆರ್ ಎನಿ ಒಂದು ರೆಸ್ಪಾನ್ಸಸ್ ಕೆನಾಟ್ ಬಿ ಸಿ. ಇದು ನನಗೂ ಅರ್ಥ ಆಗ್ತಾ ಇಲ್ಲ. ಯಾರೋ ನಮಗೂ ಸಹಾಯ ಮಾಡೋರು ಅಷ್ಟು ಐಡಿಯಾ ಕಮ್ಮಿ ಇರಬಹುದು. ನನಗೆ ಯೂಟ್ಯೂಬಿಂದನೂ ಯಾವುದೇ ನನಗೆ ಸಜೆಷನ್ ಸಹ ಬರ್ತಿಲ್ಲ. ಸುಮ್ಮನೆ ಒಂದು ಚಾನಲ್ಸ್ ಥರ ಕ್ರಿಯೇಟ್ ಇತ್ತು,
ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದಾದ್ರು ಮಾಡಿಫೈ ಮಾಡಬೇಕಾ ನನಗೆ ಗೊತ್ತಿಲ್ಲ. ಕೆಲವು ಸಬ್ಸ್ಕ್ರೈಬರ್ ಆದರೂ ಆದರೆ ನನಗೆ ಅರ್ಥ ಆಗುತ್ತೆ, ಪರವಾಗಿಲ್ಲ, ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಇದು ಒಂದು ಬ್ರಾಡ್ಕಾಸ್ಟಿಂಗ್ ಆಗ್ತಾ ಇದೆ ಒಂದೊಂದು ಒಂದು ಚಾನಲ್ಸ್ ಅಂತ ನನಗೂ ಅರ್ಥ ಆಗುತ್ತೆ. ಇಲ್ಲಾಂದರೆ ನನಗೂ ಅರ್ಥ ಆಗ್ತಾ ಇಲ್ಲ. ಏನೋ ಒಂಚೂರು ನನಗೂ ಒಂದೇನೋ ಒಂದು ಕಷ್ಟ ಬಿದ್ದು ಮಾಡ್ತೀನಿ, ನನ್ನ ಇರಲ್ಲ ಒಂದು ಸಾಮರ್ಥ್ಯ ಮೀರಿ. ಅದಕ್ಕೆ ಒಂದು ಮನ್ನಣೆ ಸ್ಪಂದನೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಯೂಟ್ಯೂಬಲ್ಲಿ ಯಾವ ಕಂಟೆಂಟ್ ಕೊಡಬೇಕು ಅಂತಲೂ ಗೊತ್ತಿರಲಿಲ್ಲ. ಒಂದು SSLC ಬುಕ್ಕನ್ನು ಓದ್ತಾ ಒಂದು ಬುಕ್ದು ಯಾವುದೋ ಒಂದು ಪ್ರಿಂಟ್ ಬಂತು. ಆ ಪ್ರಿಂಟನ್ನು ಹಾಕ್ತಾ ನಾನು ಯಾಕೆ ಅಟ್ಲೀಸ್ಟ್ ನನ್ನಲ್ಲಿರೋ ವಿದ್ಯೆನ ಹಾಗೆ ಅಡಗಿಸ್ಕೊಂಡು ಏನು ಅಟ್ಲೀಸ್ಟ್ ನಾನು ಟೀಚರ್ ಅಲ್ಲ ಅಂದರೂ ಸಹ ಅದನ್ನು ನನ್ನ ವಿದ್ಯೆನ ನೋಡುವಂಥವ್ರು ನೋಡಬಹುದು ಅಂತ ಒಂದು ಆಚೆಗಡೆ ಹೊರ ಹಾಕೋಣ, ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ಚಾನಲ್ಸ್ನ ಕ್ರಿಯೇಟ್ ಥರ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಸಹಕರಿಸಿ ಮತ್ತು ಸ್ಪಂದಿಸಿ, ಲೈಕ್ಸ್ ಆ್ಯಂಡ್ ವ್ಯೂಸ್ ನೋಡಿ ಉಂಟು ಅಂತ ನಾನು ಶೇರ್ಸ್ ಥರ ಮಾಡಿ ಅಂತ ಕೇಳ್ಕೊತೀನಿ.